ಎಲ್ರಿಗೂ ನಮಸ್ಕಾರ ಹಾಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವೀಕೆಂಡ್ ಕೆಲಸ ಮಾಡಲ್ಲ. ಸೊ ಇವತ್ತು ಸೆಕೆಂಡ್ ಇನ್ ಪೋಕಾರ, ಮೈ ಸೆಕೆಂಡ್ ಆ್ಯಕ್ಟಿವಿಟಿ ಆಲ್ಸೋ. ಬೆಳಗ್ಗೆ 5:45 ಆಗಿದೆ. 6 ಗಂಟೆಗೆ ಬಂದು ಪಿಕಪ್ ಮಾಡ್ತಾರೆ. ಸೊ ಏನಪ್ಪ ಆ್ಯಕ್ಟಿವಿಟಿ ಅಂತಂದರೆ, ಒಂದು ಸಣ್ಣ ಫ್ಲೈಟ್ ಬರುತ್ತೆ. ಆ ಫ್ಲೈಟಲ್ಲಿ ಈ ಗುಡ್ಡಗಳ ಮಧ್ಯೆ ಈ ಅನ್ನಪೂರ್ಣ ರೇಂಜ್ ಏನಿದೆ, ಈ ಅನ್ನಪೂರ್ಣ ರೇಂಜ್ ಮಧ್ಯೆ ನಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಓನ್ಲಿ 2 ಮೆಂಬರ್ಸ್, ಪೈಲಟು ಮತ್ತು ನಾನು ಇಬ್ಬರೇ ಇರ್ತೀವಿ. ವೆರಿ ಇಂಪಾರ್ಟೆಂಟ್ ಏನಂತಂದರೆ ವೆದರ್ ತುಂಬ ಚೆನ್ನಾಗಿರಬೇಕು. ತುಂಬ ಚಿಕ್ಕ ಫ್ಲೈಟ್ ಅಲ್ವಾ, ಸೊ ಪ್ರಾಬ್ಲಮ್ ಆಗುತ್ತೆ. ಏನೋ ಅಕಸ್ಮಾತ್ ವೆದರ್ ಚೆನ್ನಾಗಿಲ್ಲ ಅಂದರೆ, ಜೋರಾಗಿ ಗಾಳಿ ಬಸ್ತಾ ಇದ್ದರೆ, ವಿಂಡಿ ಇದ್ದರೆ, ಇದೆಲ್ಲ ತೊಂದರೆ ಆಗುತ್ತೆ. ನೆನ್ನೆ ಹೋದಾಗ ಬಿಕಾಸ್ ಆಫ್ ದ ವಿಂಡಿ ತುಂಬ ಜನದ ಬಂಗಿ ಜಂಪು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಇದು ಚಿಕ್ಕ ಫ್ಲೈಟ್ ಇರೋದ್ರಿಂದ ವೆದರ್ ಇಸ್ ಸೋ ಇಂಪಾರ್ಟೆಂಟ್. ಐ ಹೋಪ್ ಆ್ಯಂಡ್ ಪ್ರೇ ವೆದರ್ ಚೆನ್ನಾಗಿರುತ್ತೆ. ಓಕೆ, ಇದು ಈ ಹಕ್ಕಿಗಳು ಸೌಂಡ್ ಕೇಳೋಕ್ಕೆ ಖುಷಿ ಆಗುತ್ತೆ. ಚಿಕ್ಕಮಂಗ್ಳೂರಲ್ಲಿ ಈ ಥರ ಸೌಂಡ್ಗಳು ಕೇಳಿದ್ದು ನಾವು. ಚಿಕ್ಕಮಂಗ್ಳೂರು ಬಿಟ್ಟ ಮೇಲೆ ಕತಾರಲ್ಲಂತೂ ಇಲ್ಲವೇ ಇಲ್ಲ ಈ ಥರ ಪಿಳಿ ಸೌಂಡ್ಗಳು. ಸೊ ಇವಾಗ ನನ್ನ ಪಿಕಪ್ ಬಂದಿದೆ. ಸೊ ನಾವು ಹೆಡಿಂಗ್ ಟು ಅಲ್ಟ್ರಾ ಫ್ಲೈಟ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಆಗ್ತಿರೋದು ಓಲ್ಡ್ ಏರ್ಪೋರ್ಟಲ್ಲಿ, ಪೊಕಾರದ ಓಲ್ಡ್ ಏರ್ಪೋರ್ಟಲ್ಲಿ. ಸೊ ಈಗ ಪೊಕಾರದಲ್ಲಿ ಹೊಸ ಏರ್ಪೋರ್ಟ್ ಆಗಿರೋದ್ರಿಂದ ಈ ಏರ್ಪೋರ್ಟ್ನ ಸೊ ಆರ್ಮಿ ಪರ್ಪಸ್ಗೆ ಮತ್ತು ಈ ಥರ ಸ್ಮಾಲ್ ಆ್ಯಕ್ಟಿವಿಟಿ ಮಾಡೋಂಥ ಚಿಕ್ಕ ಫ್ಲೈಟ್ಗಳಿಗೆ ಈ ಏರ್ಪೋರ್ಟ್ನ ಈಗ ಯೂಸ್ ಮಾಡ್ತಾ ಇದ್ದಾರೆ. This was domestic airport previously? Since January 1st, 2023, domestic flights have been shifted from here to there. Now only Johnson flights and helicopters, ultralights, all operate from here now. Okay, perfect. So now no domestic flights here? No, sir. The flight which I am going now, that is called micro flight. What flight is that? Yeah, you can call it microlight aircraft also, or ultralight aircraft. Okay. You can see that one. Which one? The small one. Yeah, that is very close to the ultralight aircraft. I'm going in that only, right? Yeah, but it's a different company. Okay. Here we have 2 ultralight companies running now. So one is this one and another one. Okay. ಇದೇ ನೋಡ್ರಪ್ಪ ಈ ಅಲ್ಟ್ರಾ ಲೈಟ್ ಫ್ಲೈಟ್ ಅಂದರೆ. ಯಾಕೋ ಇವಾಗ ನನಗೆ ಪುಗು ಅನ್ನಿಸ್ತಾ ಇದೆ. ದುಡ್ಡು ಬೇರೆ ಕೊಟ್ಟಾಗಿದೆ. ಇನ್ನೇನಿದ್ರು ಜೈ ಬಜರಂಗ ಬಲಿಕಿ ಅಂತ ಫ್ಲೈಟ್ ಹತ್ತದೊಂದೇ ಕೆಲಸ. ಸೊ ಇದೇನೆ ಪೋಖ್ರಾ ಅಲ್ಟ್ರಾ ಲೈಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇವ್ರದ್ದು ಅಲ್ಟ್ರಾ ಫ್ಲೈಟಲ್ಲಿ ನನಗೆ ಟ್ರಾವೆಲ್ ಮಾಡ್ತಾ ಇರೋದು. ತುಂಬ ಅಲ್ಟ್ರಾ ಲೈಟ್ ಫ್ಲೈಟ್ಗಳಿದೆ ಇಲ್ಲಿ ಒಳಗಡೆ 2 ಫ್ಲೈಟ್ ಇದೆ. ಆ್ಯಂಡ್ ದಿಸ್ ಇಸ್ 1 ಫ್ಲೈಟ್, ಅಲ್ಟ್ರಾ ಲೈಟ್ ಫ್ಲೈಟ್. ಐ ಆಮ್ ಗೋಯಿಂಗ್ ಇನ್ ದಿಸ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ದೇರ್ ಆರ್ ಹ್ಯಾವಿಂಗ್ ಸ್ಮಾಲ್ ಫ್ಲೈಟ್. See if you can see inside. This is there inside. Yeah. ಆರ್ಮಿ ಜವಾನ್ಸ್ ಎಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ. ಸೊ ಸುತ್ತಮುತ್ತ ಗುಡ್ಡ ಬೆಟ್ಟಗಳಿದೆ. ಸೊ ಇದೇ ಪೆಟ್ರೋಲ್ ಹೋಗೋದು. This is the complete dress code to fly in this beautiful flight. See this flight. ಸೊ ಇದೆಲ್ಲ ಹೋಗ್ತಾ ಇರೋದು ನಾನು. ಸೊ ನಮ್ಮ ಪೈಲಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಲೆಟ್ ಮೀ ಇಂಟ್ರೊಡ್ಯೂಸ್. Down. He'll be looking through this mirror all the time. If it comes down, he won't continue the flight. He'll like giving you back here down. Okay, sure, I will do that. And for your video, there is also camera. There is already you one. You can look there with a hand, give pose, you can do anything. Okay. But sometimes we can't give you 100% guarantee on the video. Okay. Due to some technical error. Okay, no problem. Okay.
I have one camera of yours. I have two camera of mine. So I'm sure it will be covered. And during takeoff and landing time, you have to compulsorily make down your visor like Sure. this. After going up, you can do this up also, down also. That's completely your Done, choice. ma'am. Clear. And if you need something to hold, you can hold here like this, or your hand is free. You can just hold the pilot shoulder also, or you can just freely leave the hand up like that. Sure. Done. And backside to lay like this, it might be uncomfortable for you now. So you can freely bend your whole body like this, left side, right Okay. side. As you feel comfortable, you can freely bend. Done. After going up, it will be comfortable for you. Okay. And if you want to look this side, you can freely bend on that side. If you want to look that side, you can freely bend. I can bend like Yeah. this and like this. Yeah. Not a problem. Hi, how are you? Hi sir, good morning. How are Good you? morning. So you are the pilot? Myself, Deepak. Oh, my name is Pushpa. Sorry, Pushpa. Pushpa. Where are you from? I'm from Bangalore, Bangalore, yeah. working in Qatar. Qatar. Yeah, Your first time in ultralight? yeah, first time in ultralight. Okay. कति मिनट 15 कि 30 30. Hello. 1 2 3. Hi, we are all set to fly. This is the flight. Yes, this is the flight, and he's a pilot, Mr. Pushpa. Hello. QNH 1012, temperature 17, runway 04, start of for Fiscal 1 route, 9 limit. Clap up.
just now finished my this one. What is this? Ultralight travel. It was amazing. ಸಖತ್ತಾಗಿತ್ತು ಅಂದರೆ ಸಖತ್ತಾಗಿತ್ತು. ಫಸ್ಟು ಇನ್ನೂ ನನಗೆ ಆಗ್ತಾಯಿಲ್ಲ. ಒಬ್ಬೊಬ್ಬೊಬ್ಬೊಬ್ಬ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಎಸ್ಪೆಷಲಿ ಒನ್ ಟೈಮು ಮೇಗಡೆ ಕರ್ಕೊಂಡೋಗಿ ಈ ಥರ ಸ್ಟೀಪ್ ಇಳಿಸಿದ್ದು ಒಬ್ಬೊಬ್ಬ, ಆಗ ತಲೆ ಸುತ್ತಕ್ಕೆ ಶುರು ಆಗೋಯ್ತು. ನಾನು ಆವಾಗ ಪೈಲಟ್ಗೆ ಹೇಳಿದೆ ಸ್ಲೋ ಮಾಡು, ಸ್ವಲ್ಪ ಆಗ್ತಾಯಿಲ್ಲ ಅಂತ. ದೆನ್ ಈ ಸ್ಲೋ ಡೌನ್. ಆ್ಯಂಡ್ ನಂಗೆ ಗೊತ್ತಾಯಿತು ನಾವು ಹ್ಯಾಂಕಿ ಮಾಡಿದ್ರೆ ಕಷ್ಟ ಆಗುತ್ತೆ ನನಗೆ ಅಂತ. ಅಣ್ಣ ಮಾಡಲಿಲ್ಲ, ಕ್ಲೀನಾಗಿ ಕರ್ಕೊಂಡು ಬಂದಿದ್ದು. ಸೊ ದಿಸ್ ಇಸ್ ದ ಒನ್, ಪೋಖ್ರಾ ಅಲ್ಟ್ರಾ ಲೈಟ್ ಅಂತ. ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಸೊ ಇಟ್ ಈಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಲೈಫಲ್ಲೇ ಮರೆಯೋಕ್ಕಾಗಲ್ಲ ಆ ಥರ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದಿಸ್ ಒನ್, ಇದು ಕೂಡ ಉಂಟು. ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ಸೊ ವೆನ್ ಯು ಆರ್ ಗೋಯಿಂಗ್ ವಿತ್ ದ ಪೈಲಟ್ ಯು ಕ್ಯಾನ್ ಸ್ಪೀಕ್. ಸೊ ಯು ಕ್ಯಾನ್ ಸ್ಪೀಕ್ ಟು ಹಿಮ್, he will listen to your voice. ಬಟ್ ನಾನು ಹೋಗಿದ್ದರಲ್ಲಿ ಬರೀ ಕೈ ಸನ್ನೆ ಬಾಯಿ ಸಣ್ಣಲ್ಲೇ ಮಾತಾಡಬೇಕು, ಏನು ಮಾಡೋಕ್ಕಾಗಲ್ಲ, ಅಷ್ಟು ಗಾಳಿ ಇರುತ್ತೆ. ಸೊ ಇದೊಂದು ಬೇರೆ ಫ್ಲೈಟು ಒಳಗಡೆ ನೋಡಿ ಇಲ್ಲಿದೆ. ಎಸ್, ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಮಾತಾಡ್ಬೋದು, ನಾನು ಹೇಳ್ಬೋದು ತಲೆ ಸುತ್ತ ಇದೆ ಕಣಪ್ಪ, ಮೆತ್ತಗೋಗು, ಫಾಸ್ಟಾಗಿ ಹೋಗು, ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ಬೋದು. ಬಟ್ ಅದರಲ್ಲಿ ಓನ್ಲಿ ಕೈ ಸನ್ನಲ್ಲೇ ಮಾತಾಡ್ಕೋಬೇಕು. ಸೊ ದಿಸ್ ಇಸ್ ದ ಥಿಂಗ್. ಸೊ that's all. It was very nice. See you. Bye bye. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ದೆ ಆದರೆ ಲೈಕ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಅಗೇನ್. ಬಾಯ್.